ವಿಶೇಷವಾಗಿ ಜ್ಞಾನ ಶಬ್ದಗಳನ್ನ ಬಳಸಿಕೊಳ್ತಾರೆ. ನಾನು ಅರಿಯುತ್ತೇನೆ, ನಾನು ನೋಡುತ್ತೇನೆ, ನಾನು ಹೋಗುತ್ತೇನೆ, ನಾನು ಜ್ಞಾತೃ, ಜ್ಞಾತೃ, ಜ್ಞಾನ, ಜ್ಞೇಯ ಅಂತ ಇದು ಅನೇಕ ರೂಪವಾಗಿರುವಂತ ಶಬ್ದಗಳನ್ನ ನಾವಿಲ್ಲಿ ಬಳಸಿಕೊಂಡು ಬರ್ತೀವಿ. ಆದ್ರೆ ಯಥಾರ್ಥವಾಗಿ ಈ ಶಬ್ದಗಳು ಯಾವುವು ಆತ್ಮನಲ್ಲಿ ಪ್ರವರ್ತಿಸುವುದಿಲ್ಲ ಅಂತ ಹೇಳ್ಕೊಂಡು ಬಂದ. ಅದನ್ನ ನಾವು ಅನುಸರಿಸಿಕೊಂಡು ಅಲ್ಲಿ ಯಾವ ರೂಪದೊಳಗ ಅಹಂ ಪ್ರತ್ಯಯ ಗಮ್ಯನಾದ ಆತ್ಮ ಮತ್ತು ದೇಹ ಒಂದ್ರೊಳಗೊಂದು ಯಾಗ ಅನ್ಯೋನ್ಯ ಅಭ್ಯಾಸ ಆಗೈತಿ ಅಂತ ನಿನ್ನೆ ದಿವಸ 65ನೇ ಶ್ಲೋಕದೊಳಗೆ ಹೇಳ್ಕೊಂಬಂದಾರಲ್ಲ, ಇನ್ನು ಸ್ವಲ್ಪ ನೋಡಿಕೊಂಡು, ಯಾಕಂದ್ರೆ ಇದು ತುಂಬಾ ಸೂಕ್ಷ್ಮವಾಗಿ ಇರುವಂತ ವಿಷಯ. ಯಾಕಂದ್ರೆ ಈಗ ಅಭ್ಯಾಸ ಆಗಿರೋದ್ರಿಂದ ನಮಗ ಅವುಗಳನ್ನು ಬಿಡಿಸಿಕೊಂಡು ಆತ್ಮ, ಆಭಾಸ, ಬುದ್ಧಿ ಇದು ಸಮಾಧಾನ ವೃತ್ತಿ ಇದ್ದವರಿಗೆ ಮಾತ್ರ ಇದನ್ನು ಬಿಡಿಸಿಕೊಂಡು ನೋಡುವ ಯೋಗ್ಯತೆ ಇರುತ್ತದೆ. ಶಬ್ದಾರ್ಥಗಳನ್ನ ಬೆನ್ನಹತ್ತಿದವರಿಗೆ ಇದು ಗೋಚರ ಆಗುವುದು ತುಂಬಾ ಕಷ್ಟ. ಹಲವಾರು ದೃಷ್ಟಿಕೋನಗಳಿಂದ ಅದನ್ನ ಅರ್ಥೈಸ್ಕೋಬೇಕಾಗ್ತದೆ. ಶಬ್ದ ಇರುವುದು ಒಂದು ರೀತಿ ಇರುತ್ತದೆ, ಅದನ್ನು ಕೂಲಂಕುಷವಾಗಿ ನಾವು ಅನುಭವಾನುಸಾರಿಯಾಗಿ ಇದಕ್ಕೆ ಸಮಾಧಾನ ಬಹಳ ಬೇಕಾಗ್ತದೆ. ಪರಮಾರ್ಥ ತತ್ವ ಶಬ್ದಗಳನ್ನು ಸಮಾಧಾನದಿಂದ ಅವಲೋಕನ ಮಾಡುವಂತಹ ಸ್ಥಿತಿ ಇದ್ರೆ ಮಾತ್ರ ಆತ್ಮತತ್ವದೊಳಗೆ ನೆಲೆಯಾಗಿ ನಿಲ್ಲಿಸುತ್ತದೆ. ಶಾಂತಿ, ಸಮಾಧಾನ, ಪ್ರತೀತಿ, ದೀಕ್ಷೆ, ಸಮಾಧಿ, ಷಟ್ ಸಂಪತ್ತಿಗಳು ಅಂತೇಳಿ ಇಲ್ಲೊಮ್ಮೆ ದ್ವಂದ್ವಾರ್ಥದೊಳಗೆ ಶಬ್ದಗಳು ಬಂದಿರುವುದು ಸ್ವಭಾವ. ಅದಕ್ಕಿದನ್ನು ಒಂದು ಸ್ವಲ್ಪ ಲಕ್ಷ್ಯ ವಹಿಸಿ ಜಿಜ್ಞಾಸುಗಳು ಯಾವುದು ಯಥಾರ್ಥ ಅಂತ ಇಲ್ಲಿ ನೋಡ್ಕೋಬೇಕಾಗ್ತದೆ. ಇಲ್ಲೇ ದೇಹದಲ್ಲಿ ನಿನ್ನಿನ ವಿಷಯ ಇದು. ದೇಹದಲ್ಲಿ ಅಹಂ ಪ್ರತ್ಯಯವನ್ನು ಅಭ್ಯಾಸ ಮಾಡುವಾಗ ದೇಹದೊಳಗೆ ಅಹಂ ಅಂತ ಪ್ರತ್ಯಯ ಮಾಡ್ಕೋತೇವ. ಅದನ್ನ ಮಾಡ್ಕೊಳ್ಳುವಾಗ ದೇಹ ಅಹಂ ಪ್ರತ್ಯಯ ವಿಷಯನಾದ ಆತ್ಮ ಈ ಎರಡನ್ನೂ ಒಂದರಲ್ಲೊಂದನ್ನು ಬೆರೆಸಿಕೊಳ್ಳದೆ ನಾನು ಬೆರಳಗಿದ್ದೇನೆ, ನಾನು ಅರಿಯುತ್ತೇನೆ ಅಂತ ಆಗುವುದೇ ಇಲ್ಲ. ದೇಹ ಮತ್ತು ಅಹಂ ಪ್ರತ್ಯಯ ವಿಷಯನಾದ ಆತ್ಮ ಈ ಶಬ್ದನ ಅಹಂ ಪ್ರತ್ಯಯ ವಿಷಯನಾದ ಆತ್ಮ ಅಂತ ಮೇಲ್ನೋಟಕ್ಕೆ ನೋಡಿದಾಗ ಈ ಅಹಂ ಪ್ರತ್ಯಯ ಆತ್ಮನಿಗೆ ವಿಷಯ ಆಗೈತಿ ಅಂತ ಒಂದು ಅರ್ಥ ರಕ್ಷಿಸಬೇಕಿಲ್ಲ. ಅಥವಾ ಅಹಂ ಪ್ರತ್ಯಯಕ್ಕನ ವಿಷಯನಾದ ಆತ್ಮ ಅಂತ ಇನ್ನೊಂದು ರೂಪದವರು ಬರ್ತದೆ. ಇಲ್ಲೇ ಅಹಂ ಪ್ರತ್ಯಯ ವಿಷಯನಾದ ಆತ್ಮ. ಯಾರಮ್ಮ ವಿಷಯನಾದ ಆತ್ಮ ಯಾರು ಅಂತ ನಾವು ಇಲ್ಲಿ ಸೂಕ್ಷ್ಮವಾಗಿ ಅವಲೋಕನ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ಚೈತನ್ಯ, ಆತ್ಮ ಚೈತನ್ಯವನ್ನ ಚಿತ್ತದ ಆಭಾಸಯುಕ್ತವಾಗಿರುವ ಅಹಂಕಾರದ ಕರ್ತೃತ್ವ ಅಂತ
ಜಗತ್ ವಿಷಯನಾದ ಆತ್ಮನನ್ನು ಹಿಡ್ಕೊಂಡ್ರೆ ಸರಿ ಹೋಗುತ್ತೆ. ಅಹಂ ಪ್ರತ್ಯಯ ವಿಷಯನಾದ ಆತ್ಮ ಅಂತ ಶಬ್ದಶಃ ಅರ್ಥವನ್ನು ಅನುಸರಿಸಿಕೊಂಡ್ರೆ ಅಹಂ ಪ್ರತ್ಯಯ ವಿಷಯನಾದ ಆತ್ಮ ನೋಡಿ ಬಿಡಿಸ್ಕೊಳ್ತೀವಿ. ಈ ಅಹಂ ಪ್ರತ್ಯಯ ವಿಷಯ ಆಗೈತಿ ಯಾವುದಕ್ಕೆ ಆತ್ಮನಿಗೆ ಅಂತ ಹೇಳಿದ್ರೆ ಆತ್ಮನನ್ನು ಕ್ರಿಯಾರೂಪದಲ್ಲಿ ಕೂಡ್ಕೊಂಡ ಅಂತ ಆಗತ್ತೆ. ಅವನು ವಿಷಯ ಆಗ್ತಾನೆ, ಇದು ವಿಷಯ ಅಂತ ತಿಳ್ಕೊತಾನೆ. ಆತ್ಮನಲ್ಲಿ ವಿಷಯ ತತ್ವ ಉಂಟಾ? ಬಿದ್ದು ಹೋಗುತ್ತಲ್ಲ ಅಲ್ಲಿ. ಆತ್ಮ ವಿಷಯನೂ ಅಲ್ಲ ವಿಷಯನೂ ಅಲ್ಲ. ಇದರಲ್ಲೇನು ಲಕ್ಷ್ಯ ಚಿದಾಭಾಸದ ಕಡೆ ಗಮನ ಇತ್ತು ಅಂದ್ರೆ ಅದಕ್ಕೆ ಸಮಾಧಾನ ರೂಪದೊಳಗೆ ಅನ್ಯೋನ್ಯ ಅಧ್ಯಾಸ ಹೇಗಾಗೈತಿ ಅಂತಿಲ್ಲಿ ಹಿಂದಿನ ಹೇಳ್ಕೊಂಬಂದಾರ. ದೇಹ ಅಹಂ ಪ್ರತ್ಯಯ ಗಮ್ಯನಾದ ಆತ್ಮ ಇವರಿಬ್ಬರಿಗೂ ಅನ್ಯೋನ್ಯ ಅಧ್ಯಾಸವಾಗಿರುವುದೆಂದು ಅವರೇ ಒಪ್ಪಿರುತ್ತಾರೆ. ತಾರ್ಕಿಕರು ಅವರು ಒತ್ಕೊಂಡಾರ. ನಾನು ಬೆಳ್ಳಗದೆ, ನಾನು ಆಕಾರಗದೆ, ನಾನು ಆಕರ್ಷವಾಗಿದ್ದೇನೆ, ನಾನು ದಪ್ಪಿದ್ದೇನೆ, ಈಗೆಲ್ಲ ಅವರು ಒಪ್ಕೊಂಡಾರ. ತಾರ್ಕಿಕರು ಮೊದಲೇ ಒಪ್ಕೊಂಡಾರ. ಒಪ್ಕೊಂಡು ಮತ್ತೆ ಶಂಕೆ ಮಾಡ್ತಾರೆ. ಇಲ್ಲೇ ದೇಹ ಅಹಂ ಪ್ರತ್ಯಯ ವಿಷಯನಾದ ಆತ್ಮ. ವಿಷಯನಾದ ಆತ್ಮ ಅಂದ್ರೆ ಚೈತನ್ಯದ ತಪ್ಪು ತಿಳುವಳಿಕೆಯಿಂದ, ಚೈತನ್ಯವನ್ನ ತಪ್ಪು ತಿಳುವಳಿಕೆಯಿಂದ ಚಿತ್ತದ ಆಭಾಸ ರೂಪದ ಅಹಂಕಾರ ಅವನ ಅಹಂ ಪ್ರತ್ಯಯ. ಈಗ ಅರ್ಥೈಸಿಕೊಂಡ್ರೆ ಮಾತ್ರ ಇನ್ನೊಂದೇನು ಸಾಧಕರಿಗೆ ಪ್ರಯೋಜನ ಐತಿ ಇದರಿಂದ, ಈಗ ತಿಳಿಯುವುದರಿಂದ. ಅದು ಜ್ಞಾನ ಶಬ್ದ ಅದೇನು ತಪ್ಪೇನಲ್ಲ. ಅಹಂ ಪ್ರತ್ಯಯ ವಿಷಯನಾದ ಆತ್ಮ ಯಥಾರ್ಥ ರೂಪದೊಳಗ ಚಿದ ಆಭಾಸವನ್ನ ಅಹಂಕಾರದಿಂದೊಡಗೂಡಿ ಕರ್ತೃತ್ವವನ್ನ ಇಸ್ಕೊತೀವಿ ನಾವು. ಅಂದ್ರೆ ಆತ್ಮನೊಳಗ ಯಾವ ಕ್ರಿಯಾ ಕಾರ್ಯಗಳ ಇಲ್ಲದೆ ಇದ್ರೂ ಚೈತನ್ಯ ಆಭಾಸಕ್ಕ ಯಾವುದು ವಿಷಯ ಆಗೈತಿ ಅದೆಲ್ಲವೂ ವ್ಯವಹಾರಿಕ ಸತ್ಯನೇ ವಿನಃ ಪರಮಾರ್ಥ ಅಲ್ಲ ಅಂತ ನಿರ್ಣಯ ಆಗತ್ತೆ ಅದೊಂದು ಶಬ್ದದಿಂದ. ಇದನ್ನು ಹೀಗೆ ಅವಲೋಕನ ಮಾಡಿದರೆ ಇಲ್ಲೇ ಸೂತ್ರ ರೂಪದೊಳಗೆ ಇರ್ತಾವಳು ಎಲ್ಲ. ಅದನ್ನಷ್ಟು ಬರೆದ್ರೆ ಇದ್ರೊಳಗೆ ಬರದೇ ಇಲ್ಲಲ್ರಿ ಹೇಗೆ ಹಿಡಿಯುವುದನ್ನ ಅಂತ ಕೇಳಿದ್ರೆ ಅಹಂ ಪ್ರತ್ಯಯ ವಿಷಯನಾದ ಆತ್ಮ ಈ ಎರಡನ್ನು ಒಂದರಲ್ಲಿ ಒಂದನ್ನು ಬೆರೆಸಿಕೊಳ್ಳದೆ ನಾನು ಬೆಳ್ಳಗಿದ್ದೇನೆ ಅಂತ ವ್ಯವಹಾರ ಆಗುವುದಿಲ್ಲ ಅಂತ ಹೇಳಿದ್ರು. ಆತ್ಮ ಅಹಮ್ಮಿಗೆ ಈ ಅಹಂ ಪ್ರತ್ಯೇಕ ವಿಷಯ ಆಗುವುದಿಲ್ಲ, ಯಾವಾಗಲೂ ಆಗುದಿಲ್ಲ. ಮತ್ತ ವಿಷಯನಾದ ಆತ್ಮ ಅಂತಾರಲ್ಲ, ಅವೇನಾದ್ರೂ ಇವನು ಬೆಳಗ್ಗೆ ಇವನ್ನ ವಿಷಯ ಮಾಡ್ಕೊಂಡಾನೆ ಅಂದ್ರೆ ಅದು ಇಲ್ಲ. ಆತ್ಮನೊಳಗೆ ಪ್ರಿಯಾನ ಇಲ್ಲ. ಅವ ವಿಷಯನೂ ಅಲ್ಲ ವಿಷಯನೂ ಅಲ್ಲ. ಯಾವ ವಿಷಯಾದಿಗಳನ್ನು ಬೆಳಗಿಲ್ಲವ, ಬೆಳಕಿನ ರೂಪದೊಳಗೆ ಅದಾನ. ಇಲ್ಲಿ ಆ ಚೈತನ್ಯ ಆಭಾಸದಿಂದೊಡಗೂಡಿ ಅಹಂಕಾರದೊಳಗೆ ಪ್ರವರ್ತಿಸ್ತೈತೆಲ್ಲ, ಅವಾಗ ಇದು ಇಂಥದ್ದು ಅಂತ ಎಲ್ಲ ವ್ಯವಹಾರ ಆಗಿದೆ. ಈ ವ್ಯವಹಾರ ಯಾವುದೊಂದೂ ಆತ್ಮ ಸ್ವರೂಪ ಅಲ್ಲ ಅಂತ ಅಲ್ಲೇ ಗೊತ್ತಾಗ. ನೋಡ್ರಿ, ಸಾವಕಾಶ ನಿಧಾನವಾಗಿ ಸಮಾಧಾನ ಚಿತ್ತರಾಗಿ ಶ್ರುತಿ ಪ್ರಮಾಣಾದಿಗಳದಾವ. ಆತ್ಮ ವಿಷಯನೂ ಅಲ್ಲ ಅವ ಅರಿಯುವವನು ಅಲ್ಲ, ಅರಿಸಿಕೊಳ್ಳುವವನು ಅಲ್ಲ. ಯಾವ ಶಬ್ದಾದಿಗಳಿಗೂ ಅವ ವಿಷಯ ಆಗುವುದಿಲ್ಲ. ನಮ್ಮ ಸ್ವರೂಪ ನಮಗೆ ನೋಡಕ್ ಬರುವುದೇ ಇಲ್ಲ.
ಸ್ವರೂಪ ಹೇಗೈತಿ ಹಾಗೆ ಇರಾಕ ಬಂದಿತ್ತು. ಆದ್ರೆ ಅದನ್ನು ನೋಡಿ ವಿಷಯ ರೂಪದೊಳಗೆ ಹಿಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಅಂತ ಸ್ಥಿತಿ ಪ್ರಮಾಣಾದಿಗಳು ಅದಾವ. ಈ ಹೇಳುವುದನ್ನೆಲ್ಲ ಬರೆದ್ರೆ ಸಾಲೋದೇ ಇಲ್ಲ. ಆಕಾಶದಷ್ಟು ಬರ್ಬೇಕಾಗ್ತದೆ, ಪುಸ್ತಕ ಎತ್ತಕ್ಕಾಗೋಂಗಿಲ್ಲ ಅಂತ ಹೇಳುವುದೆಲ್ಲ ಬರೋದು. ಅದಕ್ಕೆ ಸೂತ್ರ ರೂಪದೊಳಗಿರ್ತಾವ ನೋಡು. ಬ್ರಹ್ಮಸೂತ್ರ ಸೂತ್ರ ಅಂತ ಕರೆದಲ್ಲಿ ಯಾಕ? ಶಾಸ್ತ್ರದ ವೈಶಾಲ್ಯತೆಯನ್ನ ಗೊತ್ತಿಲ್ಲದ ನೋಡ, ಅಲ್ಲಿ ಬರೀ ಒಂದೊಂದು ಸೂತ್ರಗಳು ಇಂಗ್ಲಿಷ್ನಾಗ ಇಡಿಯಮ್ಸ್ ಅಂತ ಇರ್ತಾವ. ಬಿಡ್ರಿ, ಅದು ಪರದೇಶದ ಭಾಷೆ, ನಮಗದು ಅಭ್ಯಾಸ ಇರಲಿಲ್ಲ ಅಂದ್ರೆ ಬಿಡೋ. ನಮ್ ಇಲ್ಲಿ ಸೂತ್ರ ರೂಪವಾಗಿ ಗಾದೆ ಅಂತ ಕರೀತಾರ ನೋಡ್ರಿ. ಗಾದೆ ಮಾತು, ಕುಳಿತು ಉಂಡರೆ ಕುಡಿಕೆವನ್ನು ಸಾಲದು. ಗಾದೆ ಮಾತು. ಮಾಡಿದ್ದುಣ್ಣೋ ಮಾರಾಯ. ಅದು ಇಡೀ ಸಮಗ್ರ ಕ್ರಿಯಾ ವರ್ಣನ ಮಾಡ್ಕೊತ ಹೊರಟ್ರ ಅದರಷ್ಟು ಬರ್ಲಿಕ್ಕುಂಟ ಇಲ್ಲ. ಸೂತ್ರ ರೂಪವಾಗಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅಯಮಾತ್ಮ ಬ್ರಹ್ಮ ನೋಡು, ಬರೀ ಸೂತ್ರವು. ಆ ಒಂದು ಸೂತ್ರ ಸುಮ್ಮನಾಗಿಬಿಡ್ತದ. ಆ ಸೂತ್ರಾನುಸಾರಿಯಾಗಿ ಭಾಷೆಯನ್ನು ಬರಿಬೇಕಲ್ಲ, ಅದು ವಿಶಾಲವಾಗಿನ ಬರಿಬೇಕಾಗ್ತದ. ಆ ಬರೆಯುವುದರೊಳಗೂ ಕೂಡ ಹೇಳುವಾಗ ಅನೇಕ ದೃಷ್ಟಾಂತಗಳನ್ನು ಕೂಡಿಸಿಕೊಂಡು ನಮಗ ದೃಢಪಡಬೇಕಲ್ಲ, ಅದು ಹೇಳ್ಬೇಕಾಗತ್ತೆ. ಹಾಗೆ ಇಲ್ಲಿ ನೋಡಲ್ಲಿ ಅಹಂ ಪ್ರತ್ಯಯ ವಿಷಯನಾದ ಆತ್ಮ ಮತ್ತು ದೇಹ, ಈ ಎರಡನ್ನು ಒಂದರಲ್ಲೊಂದನ್ನು ಬೆರೆಸಿಕೊಳ್ಳದೆ ನಾನು ಬೆರಳಗಿದ್ದೇನೆ ಎಂಬ ವ್ಯವಹಾರವು ಹೇಗೆ ಆಗುವುದಿಲ್ಲವೋ ಲಕ್ಷ್ಯದಲ್ಲಿ, ಹಾಗೆ ಅಹಂಕಾರವನ್ನು ಆತ್ಮ ಚೈತನ್ಯವನ್ನು ಬೆರೆಸಿಕೊಳ್ಳದೆ, ಆತ್ಮ ಚೈತನ್ಯ ಬೆರೆಸ್ಕೊಳ್ಳಕ್ ಬರ್ತತೇನ್ರಿ? ಅದು ಪರಿಪೂರ್ಣತೆಯಿಂದ ಪೂರ್ಣತ್ವದಿಂದ ಕೂಡಿರ್ತದೆ. ಆತ್ಮ ಚೈತನ್ಯ ಬೆರೆಸ್ಕೊಳಕ್ ಮತ್ತೊಂದ್ರೊಳಗೆ ಬೆರೆಸ್ಕೊಳಕ್ ಬರುತ್ತಾ? ಮತ್ತೆ ಇಲ್ಲಿ ಏನಿಟ್ಟು ಹೇಳ್ಯಾರ ಅವರು? ಯಾವುದನ್ನ ಲಕ್ಷ್ಯ ವಹಿಸಬೇಕು ಅಂತ ಹೇಳ್ಯಾರಿಲ್ಲೇ? ಆತ್ಮಜ್ಞಾನವನ್ನು ಚಿದಾಭಾಸ ಯುಕ್ತ ಅಹಂಕಾರದ ಕರ್ತೃತ್ವವನ್ನ ಆವಿಷ್ಕರಿಸಬೇಕಾಗ್ತದೆ. ನೋಡಿ, ಆತ್ಮ ಚೈತನ್ಯ ಬೆರೆಸ್ಕೊಳ್ಳಕ್ ಬರ್ತತಿ ಅಂತ ಒಪ್ಕೊಂಡಿವಿ ಅಂದ್ರೆ ಅದು ಅನಿತ್ಯ ಆಗತ್ತ. ಎಷ್ಟು ಸೂಕ್ಷ್ಮ ಇರ್ತದೆ ಶಬ್ದ. ಶಾಸ್ತ್ರನ ಯಥಾರ್ಥವಾಗಿನ ಹಿಡಿಬೇಕೆ ವಿನ ಸುಮ್ಮನೆ ಏನಾರ ಬೋಧ ಸೌಕರ್ಯಕ್ಕೆ ಹೇಳ್ಯಾರ ಅಂತೇಳಿ ಏನಾರ ಬೋಧ ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ. ನೋಡಲ್ಲಿ ಏನ್ ಹೇಳಿದ? ಅಹಂಕಾರವನ್ನು ಆತ್ಮ ಚೈತನ್ಯವನ್ನು ಬೆರೆಸಿಕೊಳ್ಳದೆ ನಾನು ಅರಿಯುತ್ತೇನೆ ಎಂಬ ವ್ಯವಹಾರವೂ ಆಗುವುದಿಲ್ಲ. ಆತ್ಮ ಚೈತನ್ಯ ಬೆರೆಸಿಕೊಳ್ಳಕ್ ಬರ್ತತೆ. ಏನನ್ನು ಲಕ್ಷ್ಯ ಇಟ್ಟು ಹೇಳ್ಯಾರ ಅವರು? ಆತ್ಮನ ಜ್ಞಾನವನ್ನು ಚಿದಾಭಾಸ ಯುಕ್ತ ಅಹಂಕಾರದ ಕರ್ತೃತ್ವವನ್ನು ಒಂದಾಗಿ ಕೂಡಿಸಿಕೊಂಡೇ ಈ ವ್ಯವಹಾರ ಸಾಗುತ್ತಿದೆ ಅಂತ ಹೇಳ. ಇಲ್ಲ ಅಂದ್ರೆ ಆಗೋದಿಲ್ಲ. ಎಲ್ಲಾ ವ್ಯವಹಾರಾದಿಗಳು ಅಹಂ ಪ್ರತ್ಯಯ ಮತ್ತು ಚಿದಾ ಆಭಾಸ ಇವುಗಳನ್ನು ಸಂಯೋಗ ಮಾಡಿದಾಗ ವ್ಯವಹಾರ ನಮಗೆ ಮಾತಾಡಕ್ ಬರುವುದು ಆಭಾಸ ರೂಪದಿಂದ ಒಡಗೂಡಿ. ಯಥಾರ್ಥ ಅಲ್ಲ. ಆತ್ಮನಿಗೆ ಮಾತಿಲ್ಲ, ಕಥೆ ಇಲ್ಲ, ಏನಿಲ್ಲ. ಬ್ರಹ್ಮ ನಿಶ್ಶಬ್ದಂ ಬ್ರಹ್ಮ ಮುಚ್ಯತೆ ಅಂತ ಹೇಳ್ತಾರೆ. ಆ ಉಚ್ಯತೆ ಬ್ರಹ್ಮ ನಿಶ್ಶಬ್ದಂ ಉಚ್ಯತೆ. ಬ್ರಹ್ಮ ಯಾವುದನ್ನು ಹೇಳುವುದಿಲ್ಲ.
ನಿಶಬ್ದ ರೂಪವಾಗಿರುವುದನ್ನು ಹೇಳುತ್ತೆ. ಅವನಲ್ಲಿ ಕ್ರಿಯೆ ಆಗಿಲ್ಲ. ಇಲ್ಲೇ ಯಾವುದು ಅನ್ಯೋನ್ಯ ಅಭ್ಯಾಸ ಮಾಡ್ಕೊಂಡೆವೋ ಅದ್ರ ಕಡೆ ಲಕ್ಷ್ಯ ಇಟ್ಟು ಇದನ್ನು ನೋಡಿದ್ರೆ ಈ ಗ್ರಂಥ ತಿಳಿತೆ. ಇಲ್ಲ ಅಂದ್ರೆ ಹಿಂಗೆ ಹೇಳ್ಯಾರಲ್ರಿ, ಅಹಂಕಾರವನ್ನು ಆತ್ಮಚೇತವನ್ನು ಬೆರೆಸಿಕೊಳ್ಳದೆ ನಾನು ಅರಿಯುತ್ತೇನೆ ಎಂಬ ವ್ಯವಹಾರ ಇಲ್ಲ ಅಂತ ಹೇಳ್ಯಾರಲ್ರಿ. ಆತ್ಮಚೈತನ್ಯ ಬೆರೆಸ್ಕೊಳಕ್ ಬರ್ತದೆ, ಪೂರ್ಣ ಇರ್ತದ, ಎಲ್ಲವೂ ಅದರ ಅಂತರ್ಗತನೇ ಇರ್ತದ. ಅದನ್ನ ಮತ್ತೊಂದ್ರ ಕುಡಿಸ್ಕೊಳ್ಳೋದು ಏನು ಪ್ರಮೇಯನೇ ಇಲ್ಲ. ಅದನ್ನ ತಪ್ಪು ಅರ್ಥ ಮಾಡ್ಕೊತ ಈ ತಪ್ಪು ಅರ್ಥಗಳನ್ನ ಮಾಡಿಕೊಂಡಾಗ ಗ್ರಂಥದ ಅಭಿಪ್ರಾಯ ನಿಶ್ಚಯ ಮಾಡ್ಕೊಳಕ್ ಆಗೋದೇ. ಗ್ರಂಥಕರ್ತರ ಹೃದಯ ಏನನ್ನ ಉಪದೇಶ ಮಾಡ್ಬೇಕಾಗೈತಿ ಅದು ತಿಳಿದೇ ಇಲ್ಲ. ಈಗ ನಿಜಗುಂಡ್ರು ಜ್ಞಾನನು ಲೌಕಿಕ ಪಾರಮಾರ್ಥಗಳೆರಡನ್ನು ಕೂಡಿ ನಡೆಸುವನು ಅಂತ ಹೇಳ. ಮಾನದಲ್ಲೇ ಏನು ಅದಕ್ಕರ್ಥ? ಲೌಕಿಕ ಎಂದು ಪಾರಮಾರ್ಥ ಅಲ್ಲ, ಪಾರಮಾರ್ಥ ಎಂದು ಲೌಕಿಕ ಅಲ್ಲ ಅಂತ ತಾವ ಹೇಳ. ಲೌಕಿಕ ಎಂದೂ ಪಾರಮಾರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಪಾರಮಾರ್ಥ ಎಂದು ಲೌಕಿಕ ಆಗಕ್ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ಯಾರ. ಮತ್ತೊಂದು ನುಡಿಗಳು ಮತ್ತೆ ಇವನು ಕೂಡಿ ನಡೆಸುವವ ಅದು ಮಾನದಲ್ಲೇ ಕೂಡಿ ನಡೆಸುವವ ಜ್ಞಾನ ಅಂತ ಕರೀತಾರೆ. ಏನದು ಲಕ್ಷಾರ್ಥ? ಏನದ್ರದ್ದು? ನೈಸರ್ಗಿಕವಾಗಿನ ವ್ಯವಹಾರ ಅಂದ್ರೆ ಪಂಚಕರಣ ಅಂತಃಕರಣಾದಿಗಳ ಧರ್ಮವನ್ನ ಯಾವ ತಿಳಿದು ನೋಡ್ರಲ್ಲಿ ಹೇಗದ ಅದರ ಅರ್ಥನ ಬೇರೆ ಇವರು ಪ್ರತಿಪಾದನೆ ಮಾಡುವ ನಾನು ನೋಡೇನಿ. ಬಹಳ ಜನ ಹೇಳ್ತಾರೆ ಲೌಕಿಕದೊಳಗ ಒಬ್ಬ ಡಾಕ್ಟರ್ ವೃತ್ತಿ ಮಾಡ್ತಿರ್ತಾನ, ಒಬ್ಬ ಇಂಜಿನಿಯರ್ ಆಗಿರ್ತಾನ, ಏನೋ ದಿನಾವಂತ ಆಶ್ರಮಕ್ಕೆ ಬಂದು ಉಪನ್ಯಾಸನು ಕೇಳ್ತಿರ್ತಾನ, ಶ್ರವಣ ಮಾಡ್ತಿರ್ತಾನ. ಅವ ಎರಡೂ ಕೂಡಿ ನಡೆಸೋ ಅವ ಜ್ಞಾನ. ಈ ಲೌಕಿಕನು ಕ್ರಮಬದ್ಧವಾಗಿ ನಡೆಸ್ಕೊಂಡು ಬರ್ತಾನ, ಅದಂಗ ಪಾರಮಾರ್ಥದ ಕಡೆನೂ ಒಲವು ಇರ್ತದ. ಇಲ್ಲಿನ ಬಂದು ಏನಾರಾಗುತ್ತೆ. ಹಾಗಾದ್ರೆ ಅವರು ಇದನ್ನ ಹೇಳಿಲ್ಲ, ನಿಮ್ಮ ವೃತ್ತಿಗಳನ್ನ ನೀವು ಏನಾರ ಉಪಜೀವನಕ್ಕೆ ಒಂದೊಂದು ವೃತ್ತಿ ಕೈಕೊಂಡ್ರೆ ಆ ವೃತ್ತಿ ಹೇಳಿಲ್ಲ ಅವರು. ಅದರೊಳಗೆ ಜ್ಞಾನ ಅದನ್ನು ಕೂಡಿಸ್ಕೊಂಡು ವೃತ್ತಿನೂ ಗೃಹಸ್ಥಾಶ್ರಮ ಕೆಡದಂಗ ನೋಡ್ಕೊಂಡು ಬರ್ತಾನೆ. ಅವರವರ ಬುದ್ಧಿ ಚಾತುರ್ಯತೆ ಅದು. ಮತ್ತೆ ಈ ಪಾರಮಾರ್ಥದ ಕಡೆನೂ ಯಾವಾಗ ಅನುಕೂಲ ಆದಾಗ ಅಟ್ಟು ಬಂದು ಶಾಸ್ತ್ರ ಕೇಳ್ತಿರ್ತಾನೆ. ಎರಡೂ ಕೂಡಿ ನಡ್ಸ್ಯಾನ ಪಾವ. ನೀವು ಜ್ಞಾನರು ಅಂತ ಬೋಧ ಮಾಡೋರನ್ನ ನಾ ಬಹಳ ಮಂದಿ ನೋಡಿ. ನಿಜಗುಣರು ಆ ರೂಪದೊಳಗೆ ಹೇಳಿಲ್ಲ. ಮಾನದಲ್ಲಿ ಅಂತ ಹೇಳ್ಯಾರ ನೋಡಿ. ಅದರ ತೂಕ ಅದಕ್ಕ, ಅದರ ತೂಕ ಅದಕ್ಕ, ಅದ್ರ ಕಿಮ್ಮತ್ ಅದಕ್ಕ, ಅದ್ರ ಕಿಮ್ಮತ್ ಅದಕ್ಕ. ಲೌಕಿಕದ ಕಿಮ್ಮತ್ ಯಾವ ರೂಪದಿಂದ ಐತಿ ಅಥವಾ ಲೌಕಿಕದ ಅಳತೆ ಯಾವ ದೃಷ್ಟಿಕೋನದೊಳಗೆ ನಡೆದೋದ ಅದನ್ನ ಹೇಳೇ ಇಲ್ಲಲ್ರಿ ಅವರು. ಅಂದ್ರೆ ಅಲ್ಲೇ ಅಂತಃಕರಣಾದಿ ಧರ್ಮ ಧರ್ಮೀ ಸಂಬಂಧದೊಳಗೂಡಿರುವುದೆಲ್ಲ ಲೌಕಿಕ ಅಂತ ಹೇಳ್ಯಾರ. ಅಂತಃಕರಣಾದಿಗಳ ಕ್ರಿಯಾ ಕಾರ್ಯಗಳೆಲ್ಲವೂ ನೋಡಲ್ಲಿ ಧರ್ಮಾಧರ್ಮಿ ಸಂಬಂಧ ಇಟ್ಟುಕೊಂಡ ವ್ಯವಹಾರ ಇರ್ತದಲ್ಲ, ಅದು ಲೌಕಿಕ. ಆ ಲೌಕಿಕದ ಅಳತೆ ಮಾಪ ನೋಡ, ಮಾನದಲ್ಲಿ ಅಂದ್ರೆ ತೂಕ. ಎಷ್ಟು ಮಾನ ಆತ್ರಿ ಅಂತ ಕೇಳ್ತಾರ ನೋಡಿ. ಎಷ್ಟು ತೂಕ ನಿಮ್ದು ಹತ್ತಿ ಐದನಡಿ ಶಬ್ದದ ಮಾನದಲ್ಲಿ. ಅಳತೆ ಅಲ್ಲಿ ಆ ಲೌಕಿಕದ ಕ್ರಿಯಾ ಕಾರ್ಯಗಳು ಯಾವ? ಇಂದ್ರಿಯ, ಶರೀರ, ಅಂತಃಕರಣ, ಪರಮಾತ್ಮನಿಟ್ಟುಕೊಂಡು ಮಾಡುವುದೆಲ್ಲ ಲೌಕಿಕ ಕ್ರಿಯಾ. ಅದನ್ನ ಅಳತೆ ಮಾಡಿ
ಹೇಳ್ತಾರವ್ರು. ನಿಜಗುಂಡ್ರು ಹೇಳಿದ್ದೇನು ಸುಳ್ಳಲ್ಲ. ನಾನು ಹೇಳುದು ಬೇರೆ. ನಾನು ಹೇಳುದು ಗೃಹಸ್ಥನಾಗಿ ಅವನು ಗೃಹಸ್ಥನಾಗಿ ತನ್ನ ವೃತ್ತಿಯನ್ನು ಪ್ರಾಮಾಣಿಕತೆಯಿಂದ ಧರ್ಮ ದೃಷ್ಟಿಯಿಂದ ನೋಡಿಕೊಂಡು ಗೃಹಸ್ಥಾಶ್ರಮನು ಸಂಬಳಿಸ್ತಾನ. ಆಮೇಲೆ ಅವಕಾಶ ಮಾಡಿಕೊಂಡು ಉಪನ್ಯಾಸನು ಅಂದ್ರ ಶ್ರವಣಾರ್ಥನಾಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿಕೊಂಡು ಪರಮಾರ್ಥದ ಕಡೆನೂ ಅವೆರಡನ್ನು ಕೂಡಿ ನಡೆಸ್ತಾನ ಅಂತ ಹೇಳ್ತಾನೆ. ನಡೆಸಕ್ಕೇನು ಅದೇನು ಕೈ ಹಿಡ್ಕೊಂಡು ಹೋಗಿ ನಡೆಸ್ಕೊಂಡು ಹೋಗುದೈತೆ ನೀವು. ನಾವು ಹೇಳುದು ಹಿಂಗದನ್ನ ಗೃಹಸ್ಥಾಶ್ರಮನೂ ನಡೆಸ್ಕೊಂಡು ಬರೋದು ಮತ್ತು ಪಾರಮಾರ್ಥ ಬಹಳ ಅಂದ್ರೆ ಗೃಹಸ್ಥಾಶ್ರಮಿಗಳು ಏನು ತತ್ವವನ್ನು ಕಾಣಬೇಕಾದ್ರೆ ಇವೆರಡನ್ನು ಅಳತೆಯ ಕೋಲಿನಿಂದ ಅಳದಾಗ ಮಾತ್ರ ನಾವು ಪರಮಾರ್ಥದ ಕತ್ತಿಲ್ಲ ಅಂತ ಒಪ್ಪುದೇ ಇಲ್ಲ. ಅವ್ರು ಹೇಳಿದ್ದಿದು ಅಂತಃಕರಣಾದಿಗಳ ಧರ್ಮ, ಪರಮಾತ್ರುವಿನ ಧರ್ಮ, ಇಂದ್ರಿಯಾದಿಗಳ ಧರ್ಮ. ಇವುಗಳನ್ನ ಅಳತೆ ಕೋಲಿನಿಂದ ಅಳೆದು ಇದು ಎಲ್ಲವೂ ವ್ಯವಹಾರಿಕ ಅಂತ ತಿಳಿದು ಯಾವ ಪರಮಾರ್ಥದೊಳಗ ಪ್ರವೃತ್ತನಾಗ್ತಾನ ಅವಾಗ ಇವು ನಿವೃತ್ತಿ ಆಗ್ತಾವ ನೋಡ್ರಿ, ಆಟೋಮೆಟಿಕ್. ಅವಾಗ ನಾವು ಎರಡನ್ನು ಕೂಡಿಸ್ಕೊಂಡಂಗ. ಎಷ್ಟು ಮಾರ್ಮಿಕ್ ಹೇಳ್ಯಾರ ಅವರು. ಒಬ್ಬರ ಅದನ್ನ ಅನುಸರಿಸಿಕೊಂಡು ಹೇಳಿದ್ದು ನಾನು ಬಹಳ ಕಡೆ ಕೇಳಿನಿ. ಈ ಪದ ಆಗಲೆಲ್ಲ ಜಾತ್ರೆಗೆ ಇಟ್ಟಿರ್ತ. ಯಾನನು ಲೌಕಿಕ ಪಾರಮಾರ್ಥಿಕಗಳೆರಡನ್ನು ಮಾನದಲ್ಲಿ ಕೂಡಿ ನಡೆಸುವನು. ಇವರು ವೈರು ಇದಕ್ಕೆ ಹಚ್ಕೋತ ವೃತ್ತಿಗಳಿಗೆ ಹಚ್ಕೊಂಡು ಗೃಹಸ್ಥಾಶ್ರಮನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನಪ್ಪ. ಮಕ್ಕಳು ಮರಿಗೆ ವಿದ್ಯಾಭ್ಯಾಸ ಮಾಡಿಸಿ ಅವ್ರಿಗೊಂದೊಂದು ಲಗ್ನ ಮಾಡಿ ಒಂದು ಉದ್ದಿಮೆ ಅವ್ರಿಗೆ ಹೆಚ್ಚಿ ಅದನ್ನು ಸುಖಕರವಾಗಿ ಬೆಳೆಸ್ಕೊಂಡು ಇದನ್ನ ಹೇಳ್ತಾರೆ ಇವರು. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಪರಮಾರ್ಥಕ್ಕೂ ಇದಕ್ಕೂ ಲೌಕಿಕ ಅಂತ ಪರಮಾರ್ಥದೊಳಗೆ ಈ ಯಾವುದನ್ನ ಕರೆದಾರ? ಈ ವೃತ್ತಿಗಳನ್ನ ಕರೆದಾರೇನು? ಬಾಳೆ ಬದುಕು ವೃತ್ತಿ ರೂಪದೊಳಗೆ ನೌಕರಿ ಮಾಡೋರು ಇರ್ತಾರ, ಕೃಷಿ ವಾಣಿಜ್ಯ ಇವೆಲ್ಲವನ್ನು ಮಾಡ್ಕೊಂಡಿರ್ತಾರಲ್ಲ, ಇದು ಹೇಳ್ಯಾರ ಲೌಕಿಕ ಅಂತ. ಪರಮಾರ್ಥ ದೃಷ್ಟಿಯೊಳಗೆ ಲೌಕಿಕ ಅಂತ ಯಾವ್ದನ್ನು ಕನ್ಸಿಡರ್ ಮಾಡಿ ಯಾವ್ದನ್ನ ತಿಳಿಸ್ಯಾರ ಅವರು? ಇರೋದೊಂದು ಇವ್ರು ಹೇಳೋದೊಂದು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಪರಮಾರ್ಥದೊಳಗೆ ಲೌಕಿಕ ಅಂತ ಯಾವುದಕ್ಕೆ ಕರೆದಾರ ಅಂದ್ರೆ ಇಂದ್ರಿಯಾದಿ ಧರ್ಮ, ಅಂತಃಕರಣ ಧರ್ಮ, ಪರಮಾತ್ಮವಿನ ಧರ್ಮ, ಶರೀರ ಧರ್ಮ, ಪ್ರಾಣದ ಧರ್ಮಾದಿಗಳನ್ನ ವ್ಯವಹಾರ ಅಂತ ಕರೆದಾರ, ಲೌಕಿಕ ಅಂತ ಕರೆದಾರ. ಮತ್ತೆ ಲೌಕಿಕ ಪ್ರಪಂಚಕ್ಕೆಲ್ಲವೂ ಕಾರಣ ಇವನೋ ಅಲ್ಲೋ? ಪ್ರಪಂಚ ಐತೆ ಅನ್ನೋದಕ್ಕೆ ಆಧಾರ ಇವ ಅಂತಃಕರಣಾದಿಗಳೇ, ಪರಮಾತ್ಮನ. ಇದಕ್ಕೆ ಲೌಕಿಕ ಅಂದಾರ ಅವರು. ಅವ್ರು ಎಲ್ಲಾರ ಕೇಳ್ರಿ, ನಿಮಗೆ ಅವಕಾಶ ಸಿಕ್ಕಾಗ ಅವ್ರು ಯಾಗ ಉಪದೇಶ ಮಾಡ್ತಿರ್ತಾರ. ಮಠಮಾನ್ಯಗಳಿಗೆ ಬರುವುದಾಗಲಿ, ಒಂದು ಹೋದ್ರೆ ಪರಮಾರ್ಥ ಅಂತ ತಿಳ್ಕೊಂಡ್ಬಿಡುದೇನೋ. ಗೃಹಸ್ಥನಾಗಿದ್ದು ವೃತ್ತಿಯಿಂದೊಳಗೂಡಿ ಮತ್ತೆ ಸಾಕಷ್ಟು ಸಂಭಾವನೆ ಇರ್ತದೆ ಅವ್ರಿಗೆ. ಯಥೇಚ್ಛವಾಗಿ ಮಠಕ್ಕೆ ಅನುದಾನ ಕೊಡ್ತಾರ. ಬಂದಾಗ ಒಮ್ಮೆ ಇವುಗಳು ಏನೋ ಪ್ರಸಾದ ತಂದಿರ್ತಾರ, ಹಣ್ಣು ಹಂಪಲ ಹೂವಿನ ಹಾರ ಅವ್ರ ಪಾದ ಪೂಜೆ ಮಾಡಿ ಹಾಳು ಹೋಗ್ತೀರಿ. ಅವಾಗ ಎರಡನ್ನೂ ಕೂಡಿ ನಡೆಸ್ತಾನ ನೋಡ್ರಿ ಅವ ಹೇಳ್ಬಿಟ್ಟು ಮುಗಿದು. ಅವ ಎಂತ ಪರಮಾರ್ಥ ಈ ಸ್ಥಿತಿಗೆ ಬಂದೈತಿ ನಮ್. ಯಾರಾದ್ರೂ ಒಬ್ಬರಾದ್ರೂ ಲೌಕಿಕ ಅಂತಂದ್ರ ಇಂದ್ರಿಯ ಧರ್ಮ, ಶರೀರ ಧರ್ಮ,
ಪ್ರಾಣಾದಿಗಳ ಧರ್ಮ ಅಂತಃಕರಣಾದಿ ಧರ್ಮಗಳೆಲ್ಲವೂ ಪರಮಾರ್ಥ ದೃಷ್ಟಿಯೊಳಗೆ ಲೌಕಿಕ ಅಂತ ಟ್ರೀಟ್ ಮಾಡಿ ಇವನ್ನ ಎರಡನ್ನೂ ಕೂಡಿ ನಡೆಸ್ತಾನೆ ನೋಡ, ಅವನ್ನೂ ಸಂಭಾಳಿಸ್ತಾನೆ, ಅದನ್ನು ಸಂಭಾಳಿಸ್ತಾನೆ. ಅಲ್ಲಿ ರುಚಿ ಬಂದಿಲ್ಲ. ಅಲ್ಲಿ ನಾವು ಯಾವ್ದಾರ ನೌಕರಿ ಮಾಡ್ತಿದ್ವಿ, ಅದನ್ನ ಮಾಡ್ತಿದ್ವಿ. ನಾ IGP ಇದ್ದೆ, PSI ಇದ್ದೆ, ಕಮಿಷನರ್ ಇದ್ದೆ, DC ಇದ್ದೆ, ಹೀಗಿಲ್ಲ, ಹೇಳೇ ಇಲ್ಲ ಅವರು. ಅವಕ್ಕ ಲೌಕಿಕ ಪರಮಾರ್ಥ ದೃಷ್ಟಿಯೊಳಗೆ ಅವಕ್ಕೆ ಲೌಕಿಕ ಅಂತ ಹೇಳಿಲ್ಲ. ಅವ ಏನಾರ ಇರ್ಬೋದು, MP-ನಾರ ಇರ್ಬೋದು, MLA-ನಾರ ಇರ್ಬೋದು. ಅವ್ರ ವೃತ್ತಿ ಅಂತಃಕರಣ ವೃತ್ತಿಗಳು ಇಷ್ಟು ಸೂಕ್ಷ್ಮ ಇರ್ತದೆ ವೇದಾಂತ. ನಾವು ಆ ರೂಪದೊಳಗೆ ಬೋಧನೆ ಮಾಡಿದ್ರೆ ಏನೋ ಹೇಳ್ತಾರೆ ಬಿಡಪ್ಪ ಅವರು, ಅದೇನು ನಮಗೆ ಅದ್ರಾಗ ಪ್ರವೇಶ ಆಗಕ್ಕಾಗೋದಿಲ್ಲ, ಗೊತ್ತು ಆಗೋದಿಲ್ಲ ಅಂತ. ನಮ್ಮನ್ನ ಮತ್ತೆ ನಮ್ಮ ಮುಂದಿನ ಸರಿ ಕರೆದು ಬಿಡ್ತಾರ. ಒಂದು ಕರೆದ್ರು ಅಂದ್ರೆ ನಾವು ಇದ್ದದ್ದು ಹೇಳಿದ್ರೆ, ಇಲ್ಲದನ್ನು ಹೇಳೋರಿಗೆ ಬಹಳ ಬೆಲೆ ಇದೆ. ಅದೇನು ಒಂದಕ್ಕೊಂದು ತಾಳೆಲ್ಲ ತಂತಿಲ್ಲ. ನೋಡೀಗ ಅವರು DC ಇದ್ದ, ಕಮಿಷನರ್ ಇದ್ದ, DYSP ಇದ್ದ, ಏನೇನು ಇರ್ತಾವ ನೋಡೋ ಹುದ್ದೆ. MLA ಆಗಲಿ MP ಆಗಲಿ ಅವ್ರನ್ನ ಕರೆಸೋದು. ಈ ಪರಮಾರ್ಥಕ್ಕೂ ಅವ್ರಿಗೆ ಏನು ಸಂಬಂಧ? ಸೂತ್ರ ಏನು ಮಾಡಬೇಕಂತ ಮಾಡ್ಯಾರ ಇವರು? ಏನು ಪರಮಾರ್ಥ ಇದು? ಎಲ್ಲಾ ಮಠಮಾನ್ಯಗಳಲ್ಲಿನೂ ಕೂಡ ರಾಜ ಮಹಾರಾಜರಿಗೆ ಮೊದಲು ಋಷಿಮುನಿಯಾದಿಗಳು ಕಿರೀಟ ಹಾಕುವುದನ್ನು ಕಂಡಿದ್ವಿ ನಾವು. ಕೇಳಿವಲ್ಲ? ಕಂಡಿಲ್ಲ, ಕೇಳಿ. ರಾಜ್ಯ ಅಭಿಷೇಕ, ರಾಜ ಪಟ್ಟಾಭಿಷೇಕ ಮಾಡುವ ಮುಂದೆ ದೊಡ್ಡ 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 ಋಷಿಮುನಿಯಾದಿಗಳು ವಿದ್ವಾಂಡರು ಬಂದು ಮಂತ್ರ ಘೋಷಣೆಯಿಂದ ರಾಜನ ತಲೆ ಮೇಲೆ ಕಿರೀಟ ಹಾಕ್ಬಿಟ್ಟು ನೋಡೇವಿ. ಈಗ ದೊಡ್ಡ ದೊಡ್ಡ ಸ್ವಾಮಿಗಳಿಗೆ ಈ ಅಧಿಕಾರಿ ವರ್ಗದವರು ಬಂದು ನೋಡಲ್ಲೇ ಕಿರೀಟ ಹಾಕ್ತಾರೆ ಇವ್ರಿಗೆ. ಎಷ್ಟೊಂದು ತಾರತಮ್ಯ. ಏನಪ್ಪ ಪರಮಾರ್ಥವೋ ಏನೋ ಇರಲಿ. ಅಂತೂ ಇಲ್ಲೇ ಅಹಂ ಪ್ರತ್ಯಯ ವಿಷಯನಾದ ಆತ್ಮ ಈ ಎರಡನ್ನೂ ಒಂದರಲ್ಲೊಂದನ್ನು ಬೆರೆಸಿಕೊಳ್ಳದೆ ನಾನು ಬೆಳಗಿದ್ದೇನೆ ಎಂಬ ವ್ಯವಹಾರವು ಹೇಗೆ ಆಗುವುದಿಲ್ಲವೋ ಹಾಗೆ ಅಹಂಕಾರವನ್ನು, ಆತ್ಮ ಚೈತನ್ಯವನ್ನು ಬೆರೆಸಿಕೊಳ್ಳದೆ ನಾನು ಅರಿಯುತ್ತೇನೆ ಎಂಬ ವ್ಯವಹಾರವು ಆಗುವುದಿಲ್ಲ. ಅಂದ್ರೆ ಏನದಕ್ಕೆ ಅರ್ಥ? ಚಿತ್ತಾಭಾಸಯುಕ್ತವ ಅಹಂಕಾರದ ಕರ್ತೃತ್ವವನ್ನು ಒಂದಾಗಿ ಕೂಡಿಸಿಕೊಂಡೇ ಈ ವ್ಯವಹಾರವು ಆಗುತ್ತದೆ ಅಂತ ಹೇಳ್ತಾರೆ. ಇನ್ನು 66, 67ನೇ ಶ್ಲೋಕಕ್ಕೆ ಬರಬೇಕಲ್ಲ ನಾವು. ಬೌದ್ಧಸ್ತು ಪ್ರತ್ಯಯ ಏವಂ ಕ್ರಿಯಾ ಮಾನ್ಯಶ್ಚ ಭಿನ್ನೈ ಮೋಹಿತ ಕ್ರಿಯತೆ ಜ್ಞಾನಮಿತ್ಯಾಹುಸ್ತ ಆರ್ಕಿಕ ಜನ. ಹೀಗೆ ಬುದ್ಧಿಯ ಚಿರ ಆಭಾಸ ಪ್ರತ್ಯಯಗಳು ಉಂಟಾಗುತ್ತಿರುವಲ್ಲಿ ತಾರ್ಕಿಕರು ಭ್ರಾಂತಿಯಿಂದ ಜ್ಞಾನವೇ ಉಂಟಾಗುತ್ತದೆ ಎನ್ನುತ್ತಾರೆ. ಪಟ್ಟೆ ಶಕ್ತಿ ಬಹಳ. ಅಂತೂ ಇಲ್ಲಿ ತಾರ್ಕಿಕರ ಕಲ್ಪನೆ ಹೇಗದ ಅಂತ ಹೇಳ್ತಾರೆ. ಬುದ್ಧಿಯ ಚಿರ ಆಭಾಸ ಪ್ರತ್ಯಯಗಳು ಬುದ್ಧಿಗೆ ಸ್ವತಂತ್ರವಾಗಿ ಚೈತನ್ಯ ಶಕ್ತಿ ಇಲ್ಲ, ಅದು ಜಡ. ಅಂತಃಕರಣಾದಿಗಳೆಲ್ಲ ಜಡ ಅಂತ ಎಲ್ಲರ ಅನುಭವದೊಳಗೂ ಉಂಟಲ್ಲ. ಅದು ಅದರಾಗ ಅಧ್ಯಾಸ ಯಾವಾಗ್ತತಿ? ಚಿರ ಆಭಾಸ ಪ್ರತ್ಯಯಗಳು. ಚೈತನ್ಯ ಆಭಾಸ ಬುದ್ಧಿಯಿಂದ ಒಡಗೂಡಿ
ಪ್ರತ್ಯಯಗಳು ಉಂಟಾಗುತ್ತಿರುವಲ್ಲಿ ತಾರ್ಕಿಕರು ಭ್ರಾಂತಿಯಿಂದ ಜ್ಞಾನವೇ ಉಂಟಾಗುತ್ತದೆ ಎನ್ನುತ್ತಾರೆ. ಜ್ಞಾನ ಉಂಟಾಗುತ್ತೆ ಅಂತ ಹೇಳ್ತಾರೆ. ಇದನ್ನು ಒಪ್ಪುದ? ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಶಿದಾ ಆಭಾಸಯುಕ್ತವಾದ ಪ್ರತ್ಯಯಗಳು ಹುಟ್ಟುವಾಗ ಚಿತ್ತೆ ಹುಟ್ಟಿತೆಂಬ ಭ್ರಾಂತಿಯಾಗುವುದು ಮೇಲೆ ಹೇಳಿರುವ ಅವಿವೇಕದಿಂದ. ಮೇಲೆ ಹೇಳ್ಕೊಂಬಂದಾರಲ್ಲ, ನಾನು ಬೆಳಗಿದ್ದೇನೆ, ನಾನು ಅರಿಯುತ್ತೇನೆ, ಈ ಜ್ಞಾನ ಉತ್ಪತ್ತಿ ಆಕತ್ತಂತಾರಲ್ಲ. ಯಾಕೆ ಉತ್ಪತ್ತಿ ಆಗ್ತದು? ಬಿಡಿಸಿಕೊಳ್ಳಿಲ್ಲ ಅಂದ್ರೆ ಎಂದೂ ನಮಗೆ ವೇದಾಂತ ತಿಳಿಯೋದಿಲ್ಲ. ನಾವು ಯಥಾರ್ಥ ಆತ್ಮಜ್ಞಾನ ಮಾಡ್ಕೋಬೇಕು ಅನ್ನೋ ಇಚ್ಛಾ ಇತ್ತು ಅಂದ್ರೆ ಇಂಥ ಸೂಕ್ಷ್ಮ ರಹಸ್ಯಗಳನ್ನು ಅವಲೋಕನ ಮಾಡಿ ಅನುಭವಾನುಸಾರಿಯಾಗಿ ಕೊಂಡ್ಕೋಬೇಕು. ಶಾಸ್ತ್ರ ಹೇಳಕ್ ಕಲ್ಕೊಳ್ಳೋದಾದ್ರೆ ಶಾಸ್ತ್ರ ಹೇಳ್ಕೊಂಡು ಹೋಗ್ಬೋದು. ನಮಗೆ ಶಾಸ್ತ್ರ ಹೇಳಕ್ ಕಲ್ಕೊಳ್ಳೋದಲ್ಲ. ನಮಗೆ ನಾವು ಆತ್ಮಸ್ವರೂಪವನ್ನ ಯಾಗಿದೆಯೋ ಹಾಗೆ ಕಂಡುಕೋಬೇಕನ್ನೋ ಇಚ್ಛಾ ನಮಗೆ ಅಲ್ವಾ? ನಾವೆಲ್ಲರೂ ಸೇರಿದ್ದದ ಅಲ್ವಾ? ಒಂದಿತ್ತು ಸಾಕಷ್ಟು ಮಂದಿ ಹೇಳೋರಿದ್ದಾರೆ ಶಾಸ್ತ್ರನ ಹೇಳ್ಕೊಳ್ಳಿ, ಬೇಡ ಅಂದಿಲ್ಲ ಅವರಿಗೆ. ಅವರ ಆತ್ಮತತ್ವವನ್ನು ಕಂಡುಕೋಬೇಕಾದ್ರೆ ಇಂಥ ರಹಸ್ಯಗಳನ್ನ ನೋಡಲ್ಲಿ ಅನ್ನೋನ್ ಧ್ಯಾಸ ಯಾವ ರೂಪದಿಂದ ಆಗೈತಿ ಅಂತ ಹೇಳ್ತಾರೆ ನೋಡಿ. ಅದಕ್ಕೆ ಯಥಾರ್ಥವಾಗಿ ಈ ಚೈತನ್ಯ ಆಭಾಸ ಐತಲ್ಲ, ಅಥವಾ ಅಹಂಕಾರ ಅಂತ ಕರಿತೀವಿ ನಾವು, ಅಹಂ ಪ್ರತ್ಯಯ ಅಂತ ಕರಿತೀವಿ. ಅದು ಚೈತನ್ಯ ಆಭಾಸ. ಆ ಅಹಮ್ಮಿನೊಳಗೆ ಚೈತನ್ಯ ಆಭಾಸ ಸಂಯೋಗ ಹೊಂದಿದಾಗ ಅವಾಗ ನಮಗ ಜ್ಞಾನನ ಆತು ಅಂತ ತಿಳ್ಕೊತಾನಿವ. ಇಲ್ಲೇ ದೋಷ ಬಂದಿರೋದು, ಇದು ರಹಸ್ಯ. ಜ್ಞಾನ ಹುಟ್ಟುವುದಲ್ಲ, ಈ ಇಂಥದ್ರ ಜ್ಞಾನ ಅಂದಾಗ ಹುಟ್ಟಿದಂತೆ ಭಾಸ ಆಗತ್ತ. ಅದು ಹುಟ್ಟುದಿಲ್ಲ. ಅದು ಅಕಸ್ಮಾತ್ ಇಂಥದ್ರ ಜ್ಞಾನ ಆಗೈತಿ ನನಗೆ, ಅನುಭವ ಸಾರ ಹೇಳ್ತೀರೇನ್ರಿ? ಓಹೋ ಹೇಳ್ತೇನ್ರಿ, ನಾನು ಅನುಭವ ಸಾರ ಹೇಳ್ತೀನಿ ನೋಡು. ಅದ್ರ ಜ್ಞಾನ ಅದ ನನಗಂತ. ಜ್ಞಾನ ಅಲ್ಲೇ ಹುಟ್ಟಿರುವುದಿಲ್ಲ, ಅದು ಇರುವುದು ಜ್ಞಾನ. ಆತ್ಮನಲ್ಲಿ ಏನಾದ್ರೂ ಹುಟ್ಟು ಹೊಂದುಗಳದಾವೇನ್ರಿ? ಇದು ಎಲ್ಲ ಆ ಚೈತನ್ಯ ಆಭಾಸದಿಂದೊಡಗೂಡಿನ ಇದು ಜ್ಞಾನವೇ ಉಂಟಾಗುತ್ತದೆ ಎನ್ನುತ್ತಾರೆ. ಅಥವಾ ಶಿದಾ ಆಭಾಸಯುಕ್ತವಾದ ಪ್ರತ್ಯಯಗಳು ಹುಟ್ಟುವಾಗ ಚಿತ್ತನ ಹುಟ್ಟೈತಿ, ಅರಿವು ಹುಟ್ಟೈತಿ ನಮಗ ಅಂತ ಭ್ರಾಂತಿಯಿಂದ ಕಲ್ಪನೆ ಮಾಡ್ಕೊಂಡ್ಬಿಡ್ತೇವೆ. ಇದು ಎಲ್ಲ ಚೈತನ್ಯ ಆಭಾಸ ಮತ್ತು ದೇಹ ಅಥವಾ ಅಹಂಕಾರ ಇವುಗಳ ಅನ್ಯೋನ್ಯ ಅಧ್ಯಾಸದಿಂದ ಇದು ಎಲ್ಲ ವ್ಯವಹಾರವೆಲ್ಲವೂ ಈ ಅಂತಃಕರಣಾದಿಗಳು ಈ ಅಧ್ಯಾಸದಿಂದ ಉತ್ಪತ್ತಿಯಾಗಿರೋದು. ಸ್ವತಂತ್ರವಾಗಿ ಅವಕ್ಕೆ ಯಾವ ಅಸ್ತಿತ್ವನೂ ಇಲ್ಲ. ಈ ಅಂತಃಕರಣ, ಇಂದ್ರಿಯ, ಶರೀರ, ಪ್ರಾಣ, ಪರಮಾತ್ಮ ಇರಲಿಲ್ಲ ಅಂದ್ರೆ ಹೊರಗಿರೋ ಪ್ರಪಂಚ ಯಾವ್ದಾರ ಇರುತ್ತ? ಅಲ್ಲಿ ಏನೋ ಕಲ್ಪನೆ ಮಾಡ್ಕೊಂಡಿರ್ತೀವಿ ನಮ್ಮ ಬುದ್ಧಿ ಮಟ್ಟಕ್ಕೆ ಅನುಸರಿಸಿಕೊಂಡು. ಅದರ ರಹಸ್ಯ ನೋಡಿ. ನಿಮ್ಮ ಬುದ್ಧಿ ಆಗಲಿ, ಮನ ಆಗಲಿ, ಚಿತ್ತ ಆಗಲಿ, ಈ ಅಹಂ ಆಗಲಿ ಅಥವಾ ಅಹಂಕಾರ ಆಗಲಿ, ಇದು ಎಲ್ಲ ಚೈತನ್ಯ ಆಭಾಸದಿಂದೊಡಗೂಡಿನ ಪ್ರಕಟ ಆಗಿರೋದು. ಇದಕ್ಕನೇ ಇಲ್ಲೇನ ಜ್ಞಾನ ಹುಟ್ಟೈತಿ ಅಂತ. ಅದಕ್ಕೆ ಅಹಂಕಾರನ ಜ್ಞಾನ ಅಂತ, ಆತ್ಮ ಅಂತ ಎಷ್ಟು ಜನ ಅಂತ ಹೇಳಿಲ್ಲ. ಅದಕ್ಕೆ ಅಹಂ ಪ್ರತ್ಯಯ ಗಮ್ಯ ಅಂತಂದ್ರೆ ನೇರವಾಗಿ ಅಹಂ ಪ್ರತ್ಯಯ ಗಮ್ಯನಾದ ಆತ್ಮ ಅಂದ್ಗಳಕ್ಕನ ಅರ್ಥ ಹೇಗೆ ಮಾಡ್ಕೊತಾರ. ಇಲ್ಲಿ ನೋಡ್ರಿ, ಅಹಂ ಪ್ರತ್ಯಯ ಗಮ್ಯ ಅಂತ ಹೇಳ್ಯಾರ ಆತ್ಮನಿಗೆ. ಅವರೇ ಹೇಳ್ಯಾರಲ್ಲ, ಅಹಂ ಪ್ರತ್ಯಯ ಗಮ್ಯ ಯಾವಾಗ ಆಗ್ತೈತಿ ಅಂತ ಜ್ಞಾನ ಇಲ್ಲ. ಚೈತನ್ಯ ಆಭಾಸ ಆ ಅಹಮ್ಮಿನೊಳಗೆ ಕೂಡಿರ್ಲಿಲ್ಲ.
ಅಹಂಕಾರದೊಳಗೆ ಕೂಡಿರ್ಲಿಲ್ಲ ಅಂದ್ರೆ ಅದು ಅಹಂ ಪ್ರತ್ಯಯ ಕಮ್ಮಿ ಆಗಕ್ ಸಾಧ್ಯನೇ ಇಲ್ಲ. ಅದಕ್ಕ ಯಥಾರ್ಥವಾಗಿ ನಾವು ನೋಡುವಾಗ ಅನುಭವಾನುಸಾರಿಯಾಗಿನೇ ನೋಡ್ಕೋಬೇಕೆ ವಿನಃ ಇಲ್ಲ ಅಂತ ಇಲ್ಲ. ಶಾಸ್ತ್ರ ಯಾಕೆ ಕಲಿತಾರ ಬರ್ತದ, ಶಾಸ್ತ್ರ ಯಾಕೆ ಬರ್ತದ, ಅನುಭವ ಇರುದಿಲ್ಲ ಅದ್ರಾಗ. ಸೀತಾ ಮಾತೆ ಮಾರುತಿಯನ್ನು ಕರೆದು ಹೇಳಿ, ಬಹಳ ಕಷ್ಟಪಟ್ಟಿ ನೀನು ರಾಮನ ಭಕ್ತ, ಇದೊಂದು ಕಂಠಹಾರ ತಗೋ ಅಂತ ಹೇಳಿ ಒಂದು ಹಾರ, ರತ್ನ ಖಚಿತವಾಗಿರುವಂತಹ ಹಾರವನ್ನು ಕೊಟ್ಲಂತೆ. ಸೀತಾ ಮಾತೆನ ಕೊಟ್ಟಾಳ ಅಂದ್ರೆ ಸುಮ್ಮನೆ ನಮಗೆ ಕಂಠಹಾರ ಹಾಕೋಬೇಕಾಗಿತ್ತಲ್ಲ. ಅವ ಏನ್ ಮಾಡಕತ್ತ, ಎಲ್ಲಾನು ಕಡದು 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 ಶುರು ಮಾಡಿ ಒಗೆದು ಬಿಟ್ಟು, ಇವನು ಯಾಕೆ ಕಡಿತೀವ, ಇದ್ರಾಗ ರಾಮ ಏನಾರ ಇದ್ರೆ ಮಾತ್ರ ಸ್ವೀಕಾರ ಮಾಡ್ತೀನಿ ಅಂದ. ನೋಡಿ ಆಗದ ರತ್ನ ಖಚಿತವಾಗಿರುವಂತ ಆ ಮಣಿ ಸರವನ್ನು ಕಡದು ಕಡದು ಒಗೆದ. ಅವ್ನು ಬಹಳ ಖುಷಿಯಾಗಿ ರಾಮನ ಪಟ್ಟಾಭಿಷೇಕದಾಗ ಆ ಸೀತಾಮಾತೆ ಅವ್ನು ಕೊಟ್ಲು. ಅಲ್ಲೇ ಕಡಿಲಿಕ್ಕಂತ, ಯಾಕೋ ಕಡಿತಿ ಅಂದ್ಲಕ್ಕಿ. ಅವನ್ ಯಾಕೆ ಕಡಿತಿ, ಅದು ಕೊಳ್ಳ ಹಾಕೊಳ್ಳೋದು ಯಾಕೆ, ಅದಕ್ಕ ಮಂಗನ ಕೈಯಾಗ ಬಾಣಿಕೆ ಸಿಕ್ಕರ ಅದರ ಪರಿಸ್ಥಿತಿ ಏನಕ್ಕತಿ ಅಂತ ಅವಾಗ ಬೇಕಾಗಿರೋದು ಅಲ್ಲಿ ಇಲ್ಲ, ರಾಮ ರಸನ ಇಲ್ಲ ಅದ್ರಾಗ, ತಗೊಂಡು ಏನ್ ಮಾಡ್ಲಿ ನಾನು. ನೋಡ ಅವನ ಚಿಂತೆಲ್ಲೈತಿ, ಬಾಹ್ಯ ವಸ್ತುಗಳಲ್ಲಿ ಎಲ್ಲ ರಾಮರಸವನ್ನ ಕಂಡಂತ ಭಕ್ತನಿಗೆ ನೋಡು ಪರಾಭಕ್ತ, ಸುಗುಣ ಭಕ್ತ ಅಲ್ಲ, ಪರಾಭಕ್ತ. ಜ್ಞಾನಿಜೆ ಭರತ ಋಷಭ ಅಂತ ಹೇಳ್ಕೊಂಡ. ಪರಾಭಕ್ತನಿಗೂ ಜ್ಞಾನಿಗೂ ಯಾವ ವ್ಯತ್ಯಾಸ ಇರುವುದಿಲ್ಲ. ಅಲ್ಲಿ ಧರ್ಮ ಯಾವ ರೂಪದೊಳಗೆ ಇರ್ತ, ಆರ್ಥೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನೀಜ ಭರತ ಋಷಭ ಅಂತ ಹೇಳ್ತಾರೆ. ಪ್ರಕಾಶವನ್ನ ಏರಿದವ ಭರತ ಋಷಭ. ಭರತ ಅಂದ್ರೆ ಪ್ರಕಾಶ. ಅದಕ್ಕೆ ನೋಡುವುದಿಲ್ಲ ನಾವು. ಆ ರೂಪದೊಳಗ ಇಲ್ಲೇ ನಾವು ಏನ್ ಮಾಡೇವಿ, ಚೈತನ್ಯ ಆಭಾಸಯುಕ್ತದಿಂದೊಡಗೂಡಿ ಅಹಂಕಾರದೊಳಗ ಕರ್ತೃತ್ವವನ್ನು ಕಲ್ಪನಾ ಮಾಡ್ಕೊಂಡು ಎಲ್ಲ ವ್ಯವಹಾರ ಮಾಡಿಬಿಟ್ಟೇವಿ. ಇದೆಲ್ಲ ವ್ಯವಹಾರಿಕ ದೃಷ್ಟಿಯೊಳಗೆ ಸತ್ಯನ ಪಾರಮಾರ್ಥಿಕ ಯಾವ ಪ್ರಯೋಜನನೂ ಇದು ಅಲ್ಲ ಅಂತ ನಿರ್ಣಯ. ಯಾವ್ದಾರ ಮಾಡ್ಕೊಳ್ರಿ ನೀವು, ಪರಮಾರ್ಥ ದೃಷ್ಟಿಯೊಳಗೆ ಇದರ ಪ್ರಯೋಜನ ಯಾವ ರೂಪದಿಂದನೂ ಪ್ರಯೋಜನ ಹೊಂದಿಲ್ಲ. ಧರ್ಮದೊಳಗ ಇದು ಹೊಂದಿರ್ಬೋದು, ಬ್ರಹ್ಮ ಜಿಜ್ಞಾಸದೊಳಗೆ ಏನೊಂದು ಪ್ರಯೋಜನ ಇಲ್ಲ. ನಿಜಗುಂಡ್ರೇನ ಹೇಳಿಲ್ಲ ಅಂತಲ್ಲ, ಹೇಳ್ಯಾರ, ಅನೇಕ ಕಡೆಗಳಲ್ಲಿ ಹೇಳ್ಯಾರ. ಅದು ನೋಡುವ ಭಾಗ್ಯ ಇಲ್ಲ. ನಾವು ಏನ್ ಮಾಡಿದ್ರು ಈ ಚೈತನ್ಯ ಆಭಾಸದಿಂದೊಡಗೂಡಿರುವ ಅಮ್ಮನ್ನು ಇಟ್ಟುಕೊಂಡೇ ಬೋಧ ಸೌಕರ್ಯಕ್ಕೆ ಏನು ಶಬ್ದ ಸಿಗುತ್ತಾವ ಅದನ್ನೆಲ್ಲ ಬದಲಿ 10-15 ನಿಮಿಷ 20 ನಿಮಿಷ ಕೊಟ್ಟಿರ್ತಾರ, ಜಾತ್ರೆ ಆಗಿ ಕೂಡಿರ್ತಾರ. ಇದು ಜಾತ್ರೆ ಹೇಳುದಲ್ಲ ಅಲ್ಲ, ಪರಮಾರ್ಥ ಜಾತ್ರೆ ಹೇಳುದಲ್ಲ ಅಲ್ಲ. ಆದ್ರೆ ಯಾಕಂದ್ರೆ ಆಡಂಬರಕ್ಕೆ ಬಿದ್ದು ಬಿಟ್ಟದ ಈಗೆಲ್ಲ ವೇದಾಂತ. ಜಾತ್ರೆ ನಿಮಿತ್ತ 8 ದಿನ 7 ದಿನ 5 ದಿನ 3 ದಿನ ಮಾಡ್ಕೊತ ಹೊಂಟಾರ. ಆದ್ರೆ ಯಾರಿಗೇನೋ ಯಾವ ಪ್ರಯೋಜನನೂ ಆಗೋದಿಲ್ಲ. ಸುಮ್ಮನೆ ಒಂದ್ 4 ಕತೆ ಹೇಳಿ ಅವ್ರ ವಿಷಯ ಇಟ್ಟಿರೋದೊಂದು, ಇವ್ರು ಹೇಳುದೊಂದು, ಬೇರೆ 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 ಬೇರೆ. ಆ ವಿಷಯ ಇಟ್ಟವ್ರಿಗೆ ಗೊತ್ತಿರೋದಿಲ್ಲ ಅದು ಹೇಗಂತೇಳಿ. ಇಷ್ಟ ಅವನತಿಗೆ ಬಂದದ ನಮ್ಮ ಪರಿಸ್ಥಿತಿ. ಪರಮಾರ್ಥದ ಚಿಂತನ
ಮಂಥನ. ವೇದಾಂತಿಗಳು ಇಂಥ ಜಾತ್ರಿ ಇದ್ರೊಳಗ ಹೊಟ್ಟೆ ಭಾಗವಹಿಸೋದಿಲ್ಲ. ವೇದಾಂತದ ಗಂಧನ ಇಲ್ಲ ಅಂದ್ರೆ ಅಲ್ಲಿ ಯಾಕೆ ಹೋಗ್ಬೇಕ್ರಿ? ಸುಮ್ಮನೆ ಕತಿ ಕೇಳಾಕ ಅಡಗೋಲ ಅಜ್ಜಿ ಕಥೆಗಳನ್ನ ಹೇಳಿ ಎಲ್ಲ ಸಭಿಕರನ್ನ ನಗಿಸಿ ಬಿದ್ದು 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 ನಕ್. ಇದು ಶಾಸ್ತ್ರನ, ಇದು ಪರಮಾರ್ಥನ ನೋಡಿ ಏನ್ ಮಾಡೋದು? ನಮ್ಮ ಪರಮಾರ್ಥ ಅದಕ್ಕೆ ನಮ್ಮನ್ನ ಎಲ್ಲರೂ ಅಲ್ಗಳಿತಾರ. ಬಂದ್ ನೋಡಪ್ಪ ವೇದಾಂತಿ ಅಂತ. ಯಾವ ಮಠಮಾನ್ಯಗಳು ತಮ್ಮ ಬೆಲೆಯನ್ನ ಇಟ್ಕೊಳ್ಳದಂಗ ಆಗೈತಿ. ಆಡಂಬರಕ್ಕೆ ನಿಂತದ, ಬರೀ ಆಡಂಬರ. ಇದರ ರಹಸ್ಯ ಏನು ಅಂತ ತಿಳಿದಿಲ್ಲ. ಎಲ್ಲರೂ ಆತ್ಮ ಚೈತನ್ಯದ ಚಿದಾಭಾಸದಿಂದೊಡಗೂಡಿನ ಬೋಧ, ನಮ್ಮ ಇರುವಿಕೆ, ನಮ್ಮ ಆಚಾರ ವಿಚಾರಗಳೆಲ್ಲವೂ ಅದರಿಂದ ಒಡಗೂಡಿನ ವ್ಯವಹಾರಿಕ ಸತ್ಯನ ಸತ್ಯ ಅಂತ ವ್ಯವಹಾರ ಮಾಡಕತ್ತೀವಿ ನಾವು. ಅದು ಎಂದೂ ಪರಮಾರ್ಥ ಆಗೋದಿಲ್ಲ ಅಂತ ನಿರ್ಣಯ. ಅನುಭಾವಿಗಳು ಹಂಗ್ ಮಾಡೇ ಇಲ್ಲ ಅವರು. ಋಷಿ ಮುನಿಯಾದಿಗಳಂತೂ ಊರು ಸಮೀಪ ಬರ್ತಿರ್ಲಿಲ್ಲ, ದೂರ ಎಲ್ಲೋ ಅಲ್ವಾ. ಅವತ್ತೇನು ಇರ್ಲಿಲ್ಲ ಅಂದ್ರೆ ಗಡ್ಡೆಗೆನಸು ಕಡಿಕೆ ತಪ್ಲ ತಿಂದ್ಕೊಂಡಿರ್ತಿದ್ರು. ಇವ್ರು ಶವಾಸನ ಬೇಡ ಅಂತ. ಅವರು ಪಾರಮಾರ್ಥಿಕ ದೃಷ್ಟಿ ಹೇಗಿರ್ತದೆ ನೋಡುದಿಲ್ಲ ಇವರು. ನಮ್ಗೆ ಯಾವ ಅಂಜಿಕೆನೂ ಇರುವುದಿಲ್ಲ. ಅದಕ್ಕೆ ಯಥಾರ್ಥವಾಗಿ ಆದ್ದರಿಂದ ತಸ್ಮಾತ್ ಭಾಷಬುದ್ಧಿ ನಾಮ ವಿವೇಕಾತ್ ಪ್ರವರ್ತಿತಾ ಜ್ಞಾನಾದಿತಿ ವಿಶೇಷದಿ ಶಬ್ದ ಇತ್ಯಾದಿ ಶಬ್ದಾಶ್ಯ ಪ್ರತ್ಯಯೋ ಯಾಚ ತತ್ ಸ್ಮೃತಿ. ಆದ್ದರಿಂದ ಆತ್ಮ, ಆಭಾಸ, ಬುದ್ಧಿ ಇವುಗಳನ್ನು ವಿಂಗಡಿಸಿಕೊಳ್ಳದೆಯೇ ಅರಿಯುತ್ತಾನೆ ಮುಂತಾದ ಶಬ್ದಗಳು, ಪ್ರತ್ಯಯವು, ಅದರಿಂದಾದ ಸ್ಮೃತಿಯು ಪ್ರವರ್ತಿಸುತ್ತವೆ. ಆತ್ಮ, ಆಭಾಸ, ಬುದ್ಧಿ ಇವುಗಳ ಸ್ವರೂಪ ಏನೈತಿ ಅಂತ ವಿಂಗಡಿಸಿಕೊಂಡು ನೋಡೋದನ್ನ ಶಾಸ್ತ್ರ ಹೇಳ್ತೇವೆ ನಾವು. ಏನು ಮಾಡಕ್ಕಾಗತ್ತೆ? ಅದು ನಮ್ಮ ಕರ್ಮ. ಆದ್ದರಿಂದ ಆದರ್ಶಾನು ವಿಧಾಯಿತ್ವಂ ಛಾಯೆಯ ಅಸತ್ತೇ ಮುಖೇ ಬುದ್ಧಿರ್ಧರ್ಮಾನು ಕಾರ್ಯತ್ವಂ ನ್ಯಾಭಾಸಸ್ಯ ತಥೇಷ್ಯತೆ. ಪ್ರತಿಬಿಂಬವು ಕನ್ನಡಿಯನ್ನನುಸರಿಸುತ್ತಿರುವುದನ್ನು ಮುಖದಲ್ಲಿ ಅಭ್ಯಾಸ ಮಾಡುತ್ತಾರೆ. ಇದರಂತೆ ಚಿದಾಭಾಸವು ಬುದ್ಧಿ ಧರ್ಮವನ್ನು ಅನುಸರಿಸುವುದನ್ನು ತಿಳಿಯಬೇಕು. ನೋಡ್ರಿ, ಈ ರೂಪದೊಳಗದ ಪ್ರತಿಬಿಂಬವು ಕನ್ನಡಿಯನ್ನು ಅನುಸರಿಸುತ್ತಿರುವುದನ್ನು ಮುಖದಲ್ಲಿ ಅಭ್ಯಾಸ ಮಾಡುತ್ತಾರೆ. ಅಗದಿ ಸುಂದರವಾಗಿರುವಂತಹ ದೃಷ್ಟಾಂತಲ್ಲ ಇದು. ಇದರಂಗನೆ ಚಿದಾಭಾಸವು ಬುದ್ಧಿ ಧರ್ಮವನ್ನು ಅನುಸರಿಸುವುದನ್ನು ತಿಳಿಯಬೇಕು. ಈ ಚಿದಾಭಾಸ ಬುದ್ಧಿಯ ಧರ್ಮವನ್ನು ಅನುಸರಿಸುವುದನ್ನು ತಿಳಿಯಬೇಕು. ಎಲ್ಲ ಅಂತಃಕರಣಾದಿಗಳೆಲ್ಲವೂ ಆಭಾಸದ ವೃತ್ತಿಯಿಂದೊಡಗೂಡಿನ ಅವನ್ನ ಅನುಸರಿಸ್ತವೆವು. ಆತ್ಮನಿಗೆ ಇವು ಯಾವ ಸಂಬಂಧನೂ ಇಲ್ಲ. ಯಾವ್ದಾತ್ಮ, ಯಾವ್ದು ಚಿದಾಭಾಸ, ಇವು ಯಾವನ್ನ ಅನುಸರಿಸ್ತಾವ ಅನ್ನೋದು ಪ್ರಜ್ಞೆನೇ ಇಲ್ಲ. ಪ್ರತಿಬಿಂಬ ಕನ್ನಡಿಯನ್ನು ದೃಷ್ಟಾಂತ ಎಷ್ಟು ಚೆನ್ನಾಗಿರುವಂತ ದೃಷ್ಟಾಂತ ಕೊಟ್ಟಾರ ನೋಡ್ರಿ ಅವರು. ಪ್ರತಿಬಿಂಬ ಕನ್ನಡಿಯನ್ನು ಅನುಸರಿಸುತ್ತಿರುವುದನ್ನು ನಾವು ಮುಖದಲ್ಲಿ ಅಭ್ಯಾಸ ಮಾಡುತ್ತಾರೆ. ನಂದ ಮುಖ ಇದು ಅಂತ ಅಭ್ಯಾಸ ಮಾಡ್ಕೊತಾನ ನೋಡ. ನಂದ ಮುಖ ಅದ, ನಂದ ಪ್ರತಿಬಿಂಬ ಅಂತ ನಿಶ್ಚಯ ಮಾಡ್ಕೊತಾನ. ಯಾವ್ದ್ರೊಳಗ ಏನನ್ನ ಅನುಸರಿಸುತ್ತೆ ಅದು? ಕನ್ನಡಿ ಏನು ಮುಖನೋ
ಅಥವಾ ಕನ್ನಡಿ ಧರ್ಮನೋ ಅದು ಪ್ರತಿಬಿಂಬ. ಕನ್ನಡಿ ಧರ್ಮ ಏನ್ರಿ ಅದು ಮುಖದ ಧರ್ಮನೂ ಅಲ್ಲ, ಕನ್ನಡಿ ಧರ್ಮನೂ ಅಲ್ಲ, ಆದ್ರೂ ತೋರ್ತೈತಿ ನೋಡಕ್. ಅವು ಎರಡರ ಧರ್ಮ ಅಲ್ಲ ಅದು. ಮನುಷ್ಯನ ಧರ್ಮ, ಬುದ್ಧಿ ಧರ್ಮ, ಅಂತಃಕರಣ ಧರ್ಮ, ಹೀಗೆ ಧರ್ಮಾದಿಗಳು ಉಂಟಲ್ಲ, ಧರ್ಮಾಧರ್ಮೀಯ ಸಂಬಂಧ ಇರುತ್ತಲ್ಲ, ಆ ಯಾವುದರ ಸಂಬಂಧ ಐತೆ ಅದಕ್ಕೆ? ಆ ಪ್ರತಿಬಿಂಬಕ್ಕೆ. ಬಿಂಬನ ಇರ್ಲಿಲ್ಲ ಅಂದ್ರೆ ಪ್ರತಿಬಿಂಬ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕದು ಮುಖದ ಧರ್ಮ ಇರಬೇಕು ಅಂತಂದ್ರೆ ಅದು ಒಂದುದಿಲ್ಲ. ಹಿಂದೆ ಹೇಳ್ಕೊತ ಬಂದಾರಲ್ಲ, ಪ್ರತಿಬಿಂಬ ಮುಖದ ಧರ್ಮ ಏನ್ರಿ ನೋಡ್ರಿ. ಎಲ್ಲರ ನೋಡ್ಕೊರಿ, ಅದು ಕನ್ನಡಿ ಧರ್ಮನೂ ಅಲ್ಲ, ಮುಖದ ಧರ್ಮನೂ ಅಲ್ಲ ಪ್ರತಿಬಿಂಬ. ಯಾಕದ ಧರ್ಮ ಅಲ್ಲ? ಅದು ಆಭಾಸ. ಆಭಾಸ ಅಂದ್ರೆ ಏನರ್ಥ? ಇಲ್ದ ತೋರುದು, ಅದು ಇರುವುದಲ್ಲ, ವಸ್ತು ರೂಪದೊಳಗಿಲ್ಲ, ಅದಕ್ಕೆ ಅದು ಆಭಾಸ. ಅದು ಆಭಾಸಕ್ಕೆ ಯಾವ ಧರ್ಮಾದಿಗಳು ಇಲ್ಲ. ಅನುಭವ ಕೈ ಬಿಟ್ಟು ಏನೇನೋ ಕಲ್ಪನೆಗಳನ್ನು ಮಾಡಿಕೊಂಡ ಪರಮಾರ್ಥ ತತ್ವ ಯಥಾರ್ಥವಾಗಿ ಈ ಇಲ್ಲದ ಧರ್ಮವನ್ನ ಯಾವುದಕ್ಕರ ಅಂಟಿಸಿಕೊಂಡು ಯಾರೋ ನಮ್ಮ ಉಪನ್ಯಾಸ ಚೆನ್ನಾಗಾದ್ರೂ ಸಾಕು, ಅನೇಕ ಶಬ್ದಗಳನ್ನ ಬಳಸಿಕೊಂಡು ಅಲ್ಲಿ ಇಲ್ಲಿ ದಷ್ಟು ಕೂಡಿಸಿಕೊಂಡು ಇಲ್ಲೇನು ಕೂಡಿಸೋ ಅವಶ್ಯಕತೆನೇ ಇಲ್ಲ. ಯಥಾರ್ಥ ಏನೈತಿ ಅದನ್ನಷ್ಟೇ ತಿಳಿಯೋದು. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಇನ್ನ ನಾಳಿನ ದಿವಸ ಪ್ರತ್ಯಯಗಳೇ ಅರಿಯುವೆಂದು ತಿಳಿಯುವುದಕ್ಕೆ ಆಭಾಸದ ಅಜ್ಞಾನವೇ ಕಾರಣ. ಇದನ್ನ ಹೇಳ್ತಾರೆ ನೋಡಿ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ? ಪ್ರತ್ಯಯಗಳೇ ಅರಿಯುವವೆಂದು ತಿಳಿಯುವುದಕ್ಕೆ ಆಭಾಸದ ಅಜ್ಞಾನವೇ ಕಾರಣ. ಆಭಾಸ ತನಗ ಅಸ್ತಿತ್ವವಿಲ್ಲ, ಬರೀ ತೋರ್ತತಿ. ಆದ್ರೂ ಕೂಡ ನಾವು ಆ ಚೈತನ್ಯದ ಆಭಾಸದಿಂದ ಒಡಗೂಡಿ ವ್ಯವಹಾರ ಮಾಡಿವಲ್ಲ, ಇದೆಲ್ಲ ಅಜ್ಞಾನವೇ ಕಾರಣ ಅಂತ ಹೇಳ್ತಾರೆ. ಇದು ಬಹಳ ಸುಂದರವಾಗಿರುವಂತಹ ವಿಷಯ ಮತ್ತೆ ಯಥಾರ್ಥವಾಗಿರುವಂಥದ್ದು. ಬರೀ ಸೌಂದರ್ಯ ಅಷ್ಟೇ ಇಲ್ಲ, ಅದರೊಳಗೆ ಸತ್ಯವೂ ಅಡಗಿದೆ. ಅದಕ್ಕೆ ಆ ವಿಷಯವನ್ನು ನಾಳಿನ ದಿವಸ ಮತ್ತೆ ವಿವೇಕ ಮಾಡೋಣ ಅಂತ ಹೇಳಿ ಈ 4 ವಾಕ್ಪುಷ್ಪಾದಿಗಳನ್ನು ಸದ್ಗುರು ಚರಣ ತಲುಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಅರಿವು ಸತ್